ಪ್ರಜ್ವಲ್ ರೇವಣ್ಣನನ್ನು ರಕ್ಷಣೆ ಮಾಡುವಂತ ಉದ್ದೇಶದಿಂದ ಬಿಜೆಪಿ ಜೊತೆ ಎನ್ಡಿಎ ಜೊತೆ ಸೇರ್ಕೊಂಡಿದ್ದಾರೆ. ಒಂದು ಅರ್ಧ ಶತಮಾನಗಳಿಂದ ಕಟ್ಟಿರುವಂತಹ ಒಂದು ಪಾಳೆಗಾರಿ ಸಾಮ್ರಾಜ್ಯದ ಇವತ್ತು ನಗ್ನ ರೂಪವನ್ನ ಇವತ್ತು ಪ್ರದರ್ಶನ ಮಾಡಿದೆ. ಬೇಟಿ ಬಚಾವು ಬೇಟಿ ಬಡಾವು ಅಂತ ಹೇಳಿ ಕಾನೂನು ಏನೆಲ್ಲ ಜಾರಿ ಮಾಡ್ತಾರೆ, ಅದ್ರ ಬಗ್ಗೆ ಏನು ಅವರು ಅದ್ರ ರೀತಿ ಏನ್ ನಡ್ಕೊಳ್ತಾ ಇಲ್ಲ. ಇಂತಹ ಒಂದು ವಿಕೃತ ಕಾಮುಕರನ್ನ ನಾವು ನಮ್ಮ ಯಾವುದೇ ರಾಜಕಾರಣದ ಈ ಒಂದು 44 ದಶಕಗಳಲ್ಲಿ ನಾವಂತೂ ಎಲ್ಲೂ ಕೂಡ ಕಂಡಿಲ್ಲ. ಈ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ನೀಚ ನಿರ್ಲಜ್ಜ ರಾಜಕಾರಣ. ನಿಮ್ಮ ಹೆಸರು? ಮುನೀರ್ ಕಾಟಿಪಳ್ಳ ಅಂತ, ಮಂಗಳೂರಿಂದ ಬಂದಿದ್ದೀವಿ. ಹೇಗೆ ಖಂಡಿಸ್ತೀರಾ ಈ ಪ್ರಕರಣ? ಅಲ್ಲ, ಇದನ್ನ ಖಂಡಿಸ್ಲಿಕ್ಕೆ ಪದಗಳೇ ಇಲ್ಲ. ಒಂದು ಅರ್ಧ ಶತಮಾನಗಳಿಂದ ಕಟ್ಟಿರುವಂತಹ ಒಂದು ಪಾಳೆಗಾರಿ ಸಾಮ್ರಾಜ್ಯದ ಇವತ್ತು ನಗ್ನ ರೂಪವನ್ನ ಇವತ್ತು ಪ್ರದರ್ಶನ ಮಾಡಿದೆ. ಇದನ್ನ ಖಂಡಿಸ್ಲಿಕ್ಕೆ ಪದ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ಜೊತೆ ಸ್ನೇಹ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣನನ್ನ ರಕ್ಷಣೆ ಮಾಡ್ಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರು. ಇವರೇ ಕೇವಲ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಪಡೆಯುವ ಉದ್ದೇಶ ಅಲ್ಲ, ಪ್ರಜ್ವಲ್ ರೇವಣ್ಣನನ್ನು ರಕ್ಷಣೆ ಮಾಡುವಂತ ಉದ್ದೇಶದಿಂದ ಬಿಜೆಪಿ ಜೊತೆ ಎನ್ಡಿಎ ಜೊತೆ ಸೇರ್ಕೊಂಡಿದ್ದಾರೆ. ಇದನ್ನು ನಾವೀಗ ಬಹಳ ಬಲವಾಗಿ ಖಂಡಿಸ್ತೀವಿ. ಇಂತಹ ಒಂದು ವಿಕೃತ ಕಾಮುಕರನ್ನ ನಾವು ನಮ್ಮ ಯಾವುದೇ ರಾಜಕಾರಣದ ಈ ಒಂದು 44 ದಶಕಗಳಲ್ಲಿ ನಾವಂತೂ ಎಲ್ಲೂ ಕೂಡ ಕಂಡಿಲ್ಲ. ಇಂತಹ ಪ್ರಜ್ವಲ್ ರೇವಣ್ಣನನ್ನು ರಕ್ಷಿಸಲಿಕ್ಕೆ ಇವತ್ತು ನರೇಂದ್ರ ಮೋದಿ, ಅಮಿತ್ ಶಾ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆತನ ಪಾಸ್ಪೋರ್ಟ್ ಇನ್ನೂ ರದ್ದತಿ ಮಾಡಲಿಲ್ಲ. ಇದೆಲ್ಲ ಏನು ಹೇಳಿದ್ದು ಬೇಟಿ ಬಚಾವ್ ಅಂತ ಮಾಡಿದ್ದು ಇಂತಹ ಕಾಮುಕರ ರಕ್ಷಣೆ. ಇಡೀ ದೇಶದಲ್ಲಿ ಇವತ್ತು ಇಂತಹದ್ದೇ ಒಂದು ದೊಡ್ಡ ಒಂದು ಇದಾಗಿದೆ. ಮೊನ್ನೆ ಕೂಡ ಒಬ್ಳು ಅತ್ಯಾಚಾರಕ್ಕೆ ಗುರಿಯಾದಂತ ಹೆಣ್ಮಗಳು ಮೊನ್ನೆ ಆಂಬುಲೆನ್ಸ್ ಬಿದ್ದು ಸತ್ಲು. ಅವಳ ಚಿಕ್ಕಪ್ಪನನ್ನ ಕೊಂದ್ರು, ಅವಳ ಅಣ್ಣನನ್ನ ಕೊಂದ್ರು. ಎಷ್ಟೆಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಈ ಪ್ರಜ್ವಲ ರೇವಣ್ಣ ಪ್ರಕರಣ ಕೂಡ ನಾಳೆ ಮುಚ್ಚಿ ಹೋದ್ರೆ, ಆತನಿಗೆ ಒಂದು ರಾಜ ಮರ್ಯಾದೆ ಸಿಕ್ಕಿದ್ರೆ ಈ ಭಾರತ ಈ ಶತಮಾನದಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಜ್ವಲ ರೇವಣ್ಣ ಬಂಧನರಾಗಬೇಕು. ಹಾಸನದ ನೆಲದಲ್ಲಿ ಈ ಒಂದು ಪಾಳೆಗಾರಿ ರಾಜಕಾರಣಕ್ಕೆ ಅಂತ್ಯ ಆಗಬೇಕು. ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ. ಟಿಕೆಟ್ ಹಂಚಿಕೆಗಿಂತ ಮೊದಲೇ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಮೋದಿ ಅಮಿತ್ ಶಾಗೂ ಗೊತ್ತಿತ್ತು. ಜೆಡಿಎಸ್ ಏನೋ ಇವತ್ತು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿತ್ತು, ಇದೇ ಹಿನ್ನೆಲೆಯಲ್ಲಿ ಮಾಡಿದ್ದು. ಈ ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡುವಂತಹ ಒಂದು ಒಡಂಬಡಿಕೆ ಆಧಾರದಲ್ಲೇ ಈ ಜೆಡಿಎಸ್ ದೇವೇಗೌಡರ ನೇತೃತ್ವದಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿದ್ದು. ಅಮಿತ್ ಶಾ ಮೋದಿ ಜೊತೆಯಲ್ಲಿ ಕೂತ್ಕೊಂಡು ಅಮಿತ್ ಶಾ ಮೋದಿಯನ್ನ ಇಂದಿರಾ ಚಂದ್ರ ಅಂತ ದೇವೇಗೌಡರು ಹೊಗಳಿದ್ದು ಸುಮ್ಮನೆ ಹೊಗಳಿದ್ದಲ್ಲ. ರಕ್ಷಣೆ ಮಾಡಬೇಕು ಅನ್ನುವಂತಹ ಧೃತರಾಷ್ಟ್ರ ಪ್ರೇಮದಿಂದ ಇದೆಲ್ಲವನ್ನ ಮಾಡಿದ್ದಾರೆ. ಖಂಡಿತ ಅವರು ಜಾತ್ಯತೀತ, ಅವರಿಗೆ ಒಂದು ಮುಖವಾಡ ಮಾತ್ರ ಆಗಿತ್ತು. ಅವ್ರು ಮಾಡಿದ್ದು ಫ್ಯೂಡಲ್ ರಾಜಕಾರಣ. ಅವರಿಗೆ ಈ ದೇಶದ ಎಡಪಂಥೀಯ ರಾಜಕಾರಣ ಇರಬಹುದು, ಜನಪರ ರಾಜಕಾರಣ ಇರಬಹುದು, ಪ್ರಾದೇಶಿಕ ರಾಜಕಾರಣ ಇರಬಹುದು, ಅವ್ರನ್ನ ಪ್ರಧಾನಿ ಮಾಡಿತ್ತು. ಅವರಿಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿತ್ತು. ಆದ್ರೆ ಅವರ ಜಾತ್ಯತೀತತೆಯ ಮರೆಯಲ್ಲಿ, ಪ್ರಾದೇಶಿಕತೆಯ ಮರೆಯಲ್ಲಿ ಅವರು ಮಾಡಿರುವಂತಹದ್ದು ಇಂತಹದ್ದೇ ಕೋಮುವಾದಿ ರಾಜಕಾರಣ, ಜಾತಿ ರಾಜಕಾರಣ, ಫ್ಯೂಡಲ್ ರಾಜಕಾರಣ. ತನ್ನ ಫ್ಯೂಡಲ್ ರಾಜಕಾರಣ ಮತ್ತು ಜಾತಿ ರಾಜಕಾರಣವನ್ನು ರಕ್ಷಣೆ ಮಾಡಲಿಕ್ಕೆ, ತನ್ನ ಕುಟುಂಬದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ಕೋಮುವಾದಿಗಳ ಜೊತೆ ಸೇರ್ಕೊಂಡ್ರು. ಅವರ ರಾಜಕಾರಣ ಮೋದಿಗೆ ಕೂಡ ಸ್ವಾರ್ಥ ಇತ್ತು. ವಿಧಾನಸಭೆ ಚುನಾವಣೆಯಲ್ಲಿ ಆದಂತ ಅತಿ ದೊಡ್ಡ ಮುಖಭಂಗ. ಹೀಗಾಗಿ ಜೆಡಿಎಸ್ ಜೊತೆ ಕೈ ಜೋಡಿಸಬೇಕಾಯ್ತು. ಎಲ್ಲ ಗೊತ್ತಿದ್ರು ಕೂಡ. ಹೌದು, ಅವರಿಗೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು. ಅವರಿಗೆ ಎಲ್ಲೂ ಕೂಡ ಸೀಟುಗಳು ಜಾಸ್ತಿ ಆಗುವ ಸಾಧ್ಯತೆಗಳಿಲ್ಲ. ಅದರಿಂದ ಇರೋ ಸೀಟು ಕಳ್ಕೊಳ್ಬಾರ್ದು. ದಕ್ಷಿಣದ ರಾಜ್ಯಗಳಲ್ಲೆಲ್ಲೂ ಕೂಡ ಅವರಿಗೆ ಹೆಚ್ಚುವರಿ ಸೀಟುಗಳ ಸಾಧ್ಯತೆ ಇರಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಸೀಟುಗಳು ಕಳ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಾಯ್ತಲ್ಲ. ಅದಕ್ಕಾಗಿ ಅವರು ಈ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಅನ್ನು ಹಿಡ್ಕೊಂಡು ಆ ಮೂಲಕ ಇಲ್ಲಿ ಸೀಟುಗಳು ಕಳ್ಕೊಳ್ಬಾರ್ದು, ಹಿಂದೆ ಇದ್ದಂತ ಸೀಟ್ಗಳನ್ನ ಗಳಿಸಿದ್ರೆ ಮಾತ್ರ ತಾವು ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಕುತಂತ್ರವನ್ನ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ರಕ್ಷಣೆಗೆ ಮುಂದಾಗಿದ್ದಾರೆ. ಇಲ್ಲ ಅಂದ್ರೆ ಆತನ ಪಾಸ್ಪೋರ್ಟ್ ಅನ್ನ 24 ಗಂಟೆಯಲ್ಲಿ ರದ್ದು ಮಾಡಿಸಿ ಭಾರತಕ್ಕೆ ಕರ್ಕೊಂಡು ಬರುವಂತ ಎಲ್ಲಾ ಸಾಧ್ಯತೆಗಳು, ಅವಕಾಶಗಳಿತ್ತು. ಅವರು ಅದನ್ನ ಮಾಡ್ಲಿಲ್ಲ. ಕೂಡ ಅಲ್ಲ, ನಮ್ಮ ಪ್ರಕಾರ ಈ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಜೀವನ ಪೂರ್ತಿ ಜೈಲಲ್ಲಿ ಇರ್ಬೇಕು. ಆತನಿಗೆ ಜೈಲಿನಿಂದ ಹೊರಗಡೆ ಬರ್ಲಿಕ್ಕೆ ಯಾವ ಅವಕಾಶ ಕೊಡಿಸಿರಬಾರ್ದು. ಅಂತ ಘೋರ ಪಾತಕ ಅಪರಾಧವನ್ನ ಆತ ಎಸಗಿದ್ದಾನೆ. ಅದಕ್ಕೆ ಬೇಕಾದ ಎಲ್ಲಾ ಸಾಕ್ಷಿಗಳಿದೆ. ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಇದನ್ನ ಮುಚ್ಚಿ ಹಾಕಿ ರಕ್ಷಣೆ ಮಾಡ್ಲಿಕ್ಕೆ ನೋಡಿದ್ರೆ ಜನತೆ ಯಾವತ್ತೂ ಕೂಡ ಈ ಎರಡೂ ಸರ್ಕಾರಗಳನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿಕ್ ಬಯಸ್ತೀವಿ. ಮಾಧುರಿ ಬೋಳಾರ್ ಯಾವ ರೀತಿ ಖಂಡಿಸ್ತೀರಾ? ಒಂದು ನಮ್ಮ ಮುಖ್ಯ ಬೇಡಿಕೆ ಇರುವಂತದ್ದೇ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧನ ಮಾಡ್ಬೇಕು ಅಂತ ಹೇಳಿ ಬೇಡಿಕೆ ಇರುವಂತದ್ದು. ಇಲ್ಲಿ ನಾವು ಒಟ್ಟಾಗಿ ಕಾಣುವಂತ ವಿಷಯ ಏನ್ ಹೇಳಿದ್ರೆ, ಸಾಮಾನ್ಯ ಜನರು ಏನಾದ್ರು ಈ ಕೆಲಸವನ್ನು ಮಾಡಿದ್ರೆ ಇಷ್ಟೊತ್ತಿಗೆ ಬಂಧನ ಮಾಡ್ತಾ ಇದ್ರು, ಮಹಿಳೆಯರಿಗೆ ನ್ಯಾಯ ನೀಡುವಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇದು ಮಾಡಿರುವಂತದೊಂದು ಸಂಸದರಾಗಿರುವ ಕಾರಣ ಅವರನ್ನು ಬಚ್ಚಿಟ್ಟುಕೊಂಡು, ಅವರನ್ನು ಸೇಫ್ ಆಗಿ ಇಟ್ಟುಕೊಂಡು ಇಲ್ಲಿ ಮಹಿಳೆಯರಿಗೆ ನ್ಯಾಯ ಕೊಡಲು ಸರ್ಕಾರ ಆಗಿರ್ಬೋದು ಹಿಂಜರಿತಾ ಉಂಟು. ಪೊಲೀಸ್ ಇಲಾಖೆ ಕೂಡ ಹಿಂಜರಿತಾ ಉಂಟು. ಇನ್ನೊಂದು ಕಡೆ ನಾವು ನೋಡ್ಬೇಕಾದ್ರೆ ಮಹಿಳೆಯರು ಕೂಡ ತಮ್ಮ ಧ್ವನಿಯನ್ನು ಎತ್ತಲಿಕ್ಕೆ ಎದುರ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ, ಪವರ್ ಇರುವಂತಹ ಜನ, ಅವರ ಹಿಂದೆ ಹಣ ಬಲ ಇದೆ, ಅಧಿಕಾರದ ಬಲ ಇರುವ ಕಾರಣ ನಮ್ಮ ಫ್ಯಾಮಿಲಿಗಳಿಗೆ ಏನಾದ್ರು ಮಾಡಬಹುದು, ನಮ್ಮ ಜೀವಕ್ಕೆ ಬೆದರಿಕೆ ಇದೆ ಅನ್ನುವ ಕಾರಣಕ್ಕಾಗಿ ಮಹಿಳೆಯರು ಕೂಡ ಧ್ವನಿ ಎತ್ತಾ ಇಲ್ಲ. ಇಲ್ಲಿ ನಾವು ಈ ಪ್ರತಿಭಟನೆ ಮೂಲಕ ಒಂದು ಮಹಿಳೆಯರಿಗೆ ಹೇಳುವಂತದ್ದು, ಮಹಿಳೆಯರೇ ನಿಮ್ಮ ಪರವಾಗಿ ನಾವಿದ್ದೇವೆ, ಧ್ವನಿಯನ್ನು ಎತ್ತಿ ದೂರು ನೀಡಲಿಕ್ಕೆ ಎದುರು ಬನ್ನಿ ಅಂತ
ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಇನ್ನೊಂದು ಹೇಳಿದ್ರೆ ಕೇಂದ್ರ ಸರ್ಕಾರ ಈ ಮುಂಚೆ ಬೇಟಿ ಬಚಾವು ಬೇಟಿ ಪಡಾವು ಅನ್ನೋಂಥ ಒಂದು ಘೋಷಣೆಯನ್ನು ಕೊಟ್ಟಿದೆ. ಆದರೆ ಈ ಘೋಷಣೆ ಕೇವಲ ಅಡ್ವರ್ಟೈಸ್ಗೆ ಮಾತ್ರ ಸೀಮಿತವಾಗಿದೆ ಅಂತೇಳಿ ನಾವು ಕೇಳಬೇಕಾಗ್ತದೆ. ಯಾಕೆಂದ್ರೆ ಒಂದು ಭಾರತದ ಪ್ರಧಾನಿಯಾಗಿ ಭಾರತದಲ್ಲಿ ಇಂಥ ಒಂದು ಘಟನೆ ಆದಾಗ ಈ ಮಹಿಳೆಯರ ಪರವಾಗಿ ಪ್ರಧಾನಿಯಾಗಿ ಅವರು ಧ್ವನಿ ಎತ್ತಬೇಕಾಗಿತ್ತು. ಮಹಿಳೆಯರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಅವರು ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮಹಿಳೆಯರೇ ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಧ್ವನಿ ಎತ್ತಿ ಅನ್ನುವಂತ ಒಂದು ನೈತಿಕ ಬೆಂಬಲವನ್ನು ಮಹಿಳೆಯರಿಗೆ ಕೊಡಬೇಕಿತ್ತು. ಆದ್ರೆ ಇವರು ಯಾವುದೇ ಬೆಂಬಲವನ್ನು ಕೂಡ ಮಹಿಳೆಯರಿಗೆ ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ಘೋಷಣೆ ಇರುವಂತ ಬೇಟಿ ಬಚಾವೋ ಘೋಷಣೆ ಎಲ್ಲಿ ಹೋಗಿದೆ ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಯೋಗಿತಾ ಅಂತ ಹೇಳಿ. ಯಾವ ಊರು? ನಮ್ದು ಉಳ್ಳಾಲ ಸರ್. ಯಾವ ಸಂಘಟನೆ? ನಾವು ಮಹಿಳಾ ಸಂಘಟನೆಯಲ್ಲಿ ಇದ್ದೇವೆ. ಯಾವ ರೀತಿ ಖಂಡಿಸ್ತೀರಾ? ಯಾಕಂತ ಹೇಳಿದ್ರೆ ಅವರನ್ನು ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬೇರೆ ಯಾರಾದ್ರೂ ಪಾಪದವ್ರದ್ದು ಮಾಡಿದ್ರೆ ತಕ್ಷಣ FIR ಮಾಡಿ ಅವರು ಅರೆಸ್ಟ್ ಮಾಡ್ತಿದ್ರಲ್ಲ, ಮಹಿಳೆಯರಿಗಾಗಾದ್ರೆ ಎಲ್ಲಿದೆ ಪ್ರೊಟೆಕ್ಷನ್? ಅಂದ್ರೆ ಎಲ್ಲಿದೆ ಅವರಿಗೆ ಒಂದು ಸೇಫ್ ಇಲ್ಲಲ್ಲ. ಹಾಗಿರುವಾಗ ಇವರು ತಕ್ಷಣವಾಗಿ ಅವರನ್ನು ಅರೆಸ್ಟ್ ಮಾಡಬೇಕಿತ್ತು, ಅವರಿಗೆ ಮಾಡಲಿಲ್ಲ. ಅವರು ಅರೆಸ್ಟ್ ಮಾಡೋವರೆಗೆ ನಾವು ಮಾತ್ರ ಈ ಹೋರಾಟವನ್ನು ನಿಲ್ಲಿಸೋದೇ ಇಲ್ಲ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಕಾನೂನು ಏನೆಲ್ಲ ಜಾರಿ ಮಾಡ್ತಾರೆ, ಅದ್ರ ಬಗ್ಗೆ ಏನು ಅವರು ಅದ್ರ ರೀತಿ ಏನ್ ನಡ್ಕೊಳ್ತಾ ಇಲ್ಲ. ಈ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಆದ್ರೆ ನಾವು ಮಾತ್ರ ಹೆಣ್ಣು ಮಕ್ಕಳ ಪರವಾಗಿ ಯಾವಾಗ್ಲೂ ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ, ಮಾಡೇ ಮಾಡ್ತೇವೆ. ತಕ್ಷಣವೇ ಪ್ರಜ್ವಲ್ ರೇವಣ್ಣನವನ್ನು ಅರೆಸ್ಟ್ ಮಾಡ್ಬೇಕಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅಂತ ಮಂಗಳೂರಿಂದ. ದೇಶವೇ ಒಂದ್ ರೀತಿ ತಲೆ ತಗ್ಸೋ ಪ್ರಕರಣ, ಎಸ್ಪೆಷಲಿ ಕನ್ನಡಿಗರಾಗಿ ಎಂತ ಮುಜುಗರ ಸೃಷ್ಟಿಸೋ ಘಟನೆ. ಯಾವ ರೀತಿ ಟೀಕಿಸ್ತೀರಾ? ಇದನ್ನು ನಾವು ಬಹಳ ಕಠಿಣವಾಗಿ ನಾವು ಟೀಕಿಸ್ತಾ ಇದ್ದೇವೆ ಸರ್. ಯಾಕೆಂದ್ರೆ ಯಾವುದೇ ಹೆಣ್ಣು ಮಕ್ಕಳ ಗೌರವವನ್ನು ಮಣ್ಣು ಪಾಲು ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ. ನಾವು ಹೇಳ್ತೀವಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ ಅಂತೇಳಿ. ಇದು ಯಾವ ರೀತಿಯಲ್ಲಿ ರಕ್ಷಣೆ ಇದು ಹೆಣ್ಣು ಮಕ್ಕಳದ್ದು? ಇಷ್ಟು ಸಾವಿರ ಹೆಣ್ಣು ಮಕ್ಕಳನ್ನು ವಿಡಿಯೋ ಮಾಡಿ ಅದನ್ನು ಇವರು ರೆಕಾರ್ಡ್ ಮಾಡಿ ಇಡುವುದು ಅಂತ ಹೇಳಿದ್ರೆ ಇವನ ಮನಸ್ಥಿತಿ ಎಂತದ್ದು ಅಂತ ಹೇಳಿ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ಎನಿಸುವಾಗ. ಮತ್ತು ಹಾಸನ ಜಿಲ್ಲೆ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾವು ನಿಂತಿದ್ದೇವೆ, ಅವರಿಗಾಗಿ ನಾವು ಇದ್ದೇವೆ ಅಂತ ಹೇಳುವುದಕ್ಕಾಗಿ ನಾವು ಮಂಗಳೂರಿನಿಂದ ಬಂದಿದ್ದೇವೆ ಸರ್. ಥ್ಯಾಂಕ್ ಯು ಅಮ್ಮ.